ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತಾಗ್ತಾ ಇದೆ. 2-3 ದಿನದಲ್ಲಿ ಡಿಕೆಶಿ ಹಾಗೆ ಸಿದ್ದುಗೆ ಬುಲಾವ್ ನೀಡುವ ಸಾಧ್ಯತೆ ಇದೆ. ಈ ತಿಂಗಳ ಅಂತ್ಯದ ಒಳಗೆ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಇದು ಒಂದು ರೀತಿ ಸಂಪುಟ 2.0 ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. 2-3 ದಿನದಲ್ಲಿ ಡಿಕೆಶಿ ಹಾಗೆ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಬರಬಹುದು ಹೈಕಮಾಂಡ್ನಿಂದ. ತಿಂಗಳ ಒಳಗಾಗಿ ವಿಸ್ತರಣೆ ಆಗತ್ತೆ ಸಂಪುಟ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಆಕಾಂಕ್ಷಿಗಳ ಪಟ್ಟಿಯನ್ನ ಅಳೆದು ತೂಗ್ತಿದ್ದಾರೆ ವರಿಷ್ಠರು. ಯಾಕಂದ್ರೆ 2028ರ ಅಸೆಂಬ್ಲಿ ಎಲೆಕ್ಷನ್ ಇದೆ. ಸೊ ಅದನ್ನ ಕೂಡ ಗಮನಿಸಿಕೊಂಡು ಹೈಕಮಾಂಡ್ ಕಣ್ಣಿಟ್ಟಿದೆ. 3ಕ್ಕಿಂತ ಹೆಚ್ಚು ಬಾರಿ ಗೆದ್ದ ಶಾಸಕರಿಗೆ ಆದ್ಯತೆ ನೀಡೋದಕ್ಕೆ ಚಿಂತನೆ ನಡೆಸಲಾಗ್ತಿದೆ. ಅಹಿಂದ ನಾಯಕರಿಗೆ ಹೆಚ್ಚು ಮಣೆ ಹಾಕಿ ಅಂತ ಸಿದ್ದು ಒಂದು ಕಡೆ ಒತ್ತಡವನ್ನ ಹೇರ್ತಾ ಇದ್ರೆ, ಯುವ ಶಾಸಕರಿಗೂ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ ಡಿಕೆ ಗೇಮ್ ಪ್ಲಾನ್ ರೂಪಿಸುತ್ತಿದ್ದಾರೆ. ಹೈಕಮಾಂಡ್ ಬುಲಾವ್ ಬಂದ್ರೆ ದೆಹಲಿಗೆ ಹಾರಲಿರುವ ಡಿಕೆ ಹಾಗೆ ಸಿದ್ದು ಈ ಹಿಂದೆ ಕೂಡ 11:11:11 ಅಂತ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೆಸರುಗಳ ಪಟ್ಟಿ, ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೆಸರುಗಳ ಪಟ್ಟಿ, ಹಾಗೆ ಹೈಕಮಾಂಡ್ ಅಂತಿಮವಾಗಿ ನಿರ್ಧಾರವನ್ನ ಕೈಗೊಂಡಂತಹ ಹೆಸರುಗಳ ಪಟ್ಟಿ. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟಕ್ಕೆ ಬೇಕಾದ 34 ಶಾಸಕರನ್ನ ಸಚಿವ ಸ್ಥಾನಕ್ಕೆ ಹೆಸರನ್ನ ಲಾಬಿ ಮಾಡ್ತಾ ಇರುವಂತಹ ವಿಚಾರವನ್ನ ನಾವು ಗಮನಿಸಿದ್ವಿ. ಈ ಹಿಂದೆ ಕೂಡ ವರಿಷ್ಠರು ಲಾಬಿ ಎಲ್ಲ ನಡೆಯೋದಿಲ್ಲ ಅನ್ನೋದಾಗಿ ಸ್ಪಷ್ಟಪಡಿಸಿದ್ರು. ಹಾಗೆ ಒಂದು ಕ್ಷೇತ್ರದಲ್ಲಿ ಯಾರು 3 ಬಾರಿ ಗೆದ್ದಿದ್ದಾರೆ ಅಥವಾ 2-3 ಬಾರಿ ಗೆದ್ದಿದ್ದಾರೆ ಅವರನ್ನ ಗಮನಿಸಿಕೊಂಡು, ಜೊತೆಗೆ ಅನುಭವಸ್ಥರು ಹಿರಿಯರಿಗೆ ಮಣೆ ಹಾಕಬೇಕು. ಹಾಗೆ ಮುಂಬರುವಂಥ ಎಲೆಕ್ಷನ್ ಅನ್ನು ಗಮನದಲ್ಲಿಟ್ಟುಕೊಂಡು ಯುವ ನಾಯಕರಿಗೂ ಕೂಡ ಮಣೆ ಹಾಕುವ ಕೆಲಸವನ್ನ ಮಾಡಬೇಕು. ಜೊತೆಗೆ ಈ ಎಲ್ಲ ವಿಚಾರಗಳನ್ನು ಅಳೆದು ತೂಗಿ 2028ರ ಎಲೆಕ್ಷನ್ ಅನ್ನು ಗಮನದಲ್ಲಿಟ್ಟುಕೊಂಡು, ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ರೀತಿಯ ಜಿದ್ದಾಜಿದ್ದಿ, ಒಂದು ರೀತಿಯ ಸವಾಲು ರಾಜ್ಯದಲ್ಲಿ ಏರ್ಪಟ್ಟಿರೋದು. ಇಡೀ ದೇಶದ ಚಿತ್ರಣವನ್ನ ನೋಡಿದಾಗ ಕೇವಲ 4 ರಾಜ್ಯದಲ್ಲಿ ಕಾಂಗ್ರೆಸ್ ಇರೋದು. ಮುಂದಿನ ದಿನದಲ್ಲೂ ಕಾಂಗ್ರೆಸ್ ಅನ್ನ ಗೆಲ್ಲಿಸಲೇಬೇಕಾದಂತಹ ಅನಿವಾರ್ಯ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಅಹಿಂದ ವೋಟರ್ ಬ್ಯಾಂಕ್ಗಳನ್ನು ಭದ್ರಪಡಿಸಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನ ಕೂಡ ಮನಗಂಡು ಸಿದ್ದರಾಮಯ್ಯ ಅವರು ಕೂಡ ಮಣೆ ಹಾಕುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ದೆಹಲಿಗೆ ಬುಲಾವ್ ಕೊಡುವಂಥ ಸಾಧ್ಯತೆ ಕೂಡ ಇದೆ.